ಹಾಯ್ ಗಾಯ್ಸ್, ಇವತ್ತು ನಾವು ಬೆಳಗಿನ ಹೊರಟಿದ್ದು ರಾಮನಗರಕ್ಕೆ. ಯಾಕೆ ಅಂತಂದರೆ ನಮ್ಮಪ್ಪ ಕೆಲಸ ಮಾಡ್ತಿರೋಂತಹ ಲೇಔಟನ್ನು ನೋಡೋದಕ್ಕೆ. ನಮ್ಮಪ್ಪ ಈಗ ಸದ್ಯಕ್ಕೆ ಒಂದು 2 ಇಯರ್ಸಿಂದ ನಮ್ಮ ಜೊತೆಲಿಲ್ಲ. ರಾಮನಗರದಲ್ಲಿ ಲೇಔಟ್ ನೋಡಿಕೊಂಡು ಅಲ್ಲಿದ್ದಾರೆ. ಅವ್ರ ಫ್ರೆಂಡ್ ಜೊತೆ ಸೇರಿಕೊಂಡು ಮಾಡ್ತಿರೋಂಥ ಕೆಲಸ ಅದು. 2 ವರ್ಷದಿಂದ ಅಂದರೆ ವಾರಕ್ಕೊಂದ್ಸಲಿ ಇಲ್ಲ 2 ಸಲ ಇಲ್ಲ 15 ದಿನಕ್ಕೊಂದ್ಸತಿ ಆ ಥರ ಮನೆಗೆ ಬರ್ತಾರೆ. ಇನ್ನು ಏನಾದರೂ ಫಂಕ್ಷನ್ಸ್ ಇದ್ದರೆ ಬರ್ತಾರೆ ಅಷ್ಟೇ. ಇನ್ನೆಲ್ಲ ರಾಮನಗರದಲ್ಲೇ ಇರೋದು. ಹೇಳ್ಬೇಕಂದ್ರೆ ನಮ್ಮಪ್ಪ ಅಲ್ಲಿರೋದೇ ನನಗೆ ಒಳ್ಳೆಯದು ಅನಿಸ್ತು. ಯಾಕಂದರೆ ವೆದರು ಮತ್ತು ಆ ಜಾಗ ಆ ರೀತಿ ಇದೆ. ನಮಗೆ ಒಂದಿನ ಹೋಗಿ ನೋಡಿದ್ದಕ್ಕೇನೆ ಆ ಜಾಗದಲ್ಲಿ ಇರಬೇಕು ಅನ್ನಿಸ್ತು. ಅಷ್ಟು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಅಲ್ಲಿ ಹೋದ್ಮೇಲೆ ನಾವು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ಒಂದು ರೌಂಡ್ ಹೋಗ್ತಾ ನಮಗೆ ಕಾಣಿಸಿದ್ದು ಮಾವಿನಕಾಯಿ ಕೀಳ್ಬೇಕಲ್ಲ ಅಂದ್ಬಿಟ್ಟು ಆಮೇಲೆ ನಮ್ಮ ಮನೆಯವ್ರನ್ನೇ ಹತ್ತಿಸಿದ್ವಿ. ಇನ್ನು ನನ್ನ ಕೈಗೆ ಒಂದು ಸೊಳ್ಳೆ ಕಚ್ಬಿಟ್ಟಿತ್ತು, ಅದು ಊದ್ಕೊಂಡಿತ್ತು ಸ್ವಲ್ಪ. ಇನ್ನು ಅಲ್ಲಿ ಮಾವಿನಕಾಯಿ ಕೀಳುವಾಗ ಮುಳ್ಳೆಲ್ಲ ಚುಚ್ಚುತ್ತಾ ಇತ್ತು ಅವ್ರಿಗೆ. ಮುಳ್ಳಿನ ಗಿಡ ಏನೋ ಹಬ್ಕೊಂಬಿಟ್ಟಿತ್ತು, ಅದನ್ನೆಲ್ಲ ಸರಿಸಿ ಇನ್ನು ಸುಮಾರು ಮಾವಿನಕಾಯಿನ ಕಿತ್ಕೊಟ್ರು. ಇದೊಂದೇ ಮರದಲ್ಲಿ ಹೇಳ್ಬೇಕಂದ್ರೆ ಸೀಸನ್ ಮುಗ್ದೋಗ್ಬಿಟ್ಟಿದೆ ಈಗ. ಇದೊಂದು ಮರದಲ್ಲಿ ಮಾತ್ರ ಮಾವಿನಕಾಯಿಗಳಿತ್ತು. ಇನ್ನು ಅದನ್ನು ನಾವು ಎಲ್ಲ ಒಂದು ಕಡೆ ಮಾಡಿಬಿಟ್ಟು ಬಂದ್ವಿ. ಇನ್ನು ಅಲ್ಲಿ ಕೆಲಸ ಮಾಡುವಂಥ ಬೇರೆಯವರು ನಮಗೆ ಚೀಲ ತಂದುಕೊಟ್ರು. ಅದನ್ನು ತುಂಬಿಕೊಂಡು ಆಮೇಲೆ ನಾವಿರೋ ಕಡೆ ತೊಗೊಂಡೋದ್ವಿ. ಇನ್ನು ನಾವು ಹೋಗಿದ್ದ ಲೇಔಟ್ಗೂ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಈ ಲೇಔಟ್ ಬಂದು ರಾಮನಗರ ಹತ್ರ ಒಂದು ಹಳ್ಳಿಲಿರೋದು. ಹಳ್ಳಿ ಹೆಸರು ನನಗೀಗ ನೆನಪು ಬರ್ತಾ ಇಲ್ಲ, ನಾನು ಕೇಳಿಬಿಟ್ಟು ಹೇಳ್ತೀನಿ. ಮತ್ತು ಈ ಲೇಔಟ್ನ ನಾವು ಸುಮ್ಮನೆ ನೋಡೋಕೆ ಹೋಗಿದ್ದು ಅಷ್ಟೇ. ಬಟ್ ಇದು 30 ಎಕರೆನಲ್ಲಿ ಮಾಡಿರುವಂತಹ ಲೇಔಟು. ನಿಮಗೇನಾದರೂ ಸೈಟ್ ಏನಾದರೂ ನೋಡ್ತಾ ಇದ್ದರೆ, ಸಿಟಿ ಲೈಫು ಸಾಕು, ಹಳ್ಳಿನಲ್ಲಿ ಇರೋಣ ಅನ್ನೋ, ಹಳ್ಳಿ ವೆದರ್ ಬೇಕು ಅನ್ನೋರು ಇಲ್ಲಿ ಸೈಟ್ನ ಬೈ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತಂದೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ವಿಷಯ ಅಕಸ್ಮಾತ್ ಸೈಟ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ನಮ್ಮ ತಂದೆಯವ್ರ ಹತ್ರ ಮಾತಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಸ್ತೀನಿ. ನಾವು ಇನ್ನು ಅಲ್ಲೆಲ್ಲ ಸುತ್ತಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು, ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಮಳೆ ಸಹ ಬಂತು ಅಲ್ಲಿದ್ದಂಗೆನೇ. ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ. ಇನ್ನು ಅಲ್ಲಿ ಇನ್ನು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡ್ತಾರಂತೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಲೇಔಟು. ಅದಕ್ಕೆ ಮುಂಚೆನೇ ಹೋಗಿ ನೋಡಿದ್ವಿ ನಾವು. ಹಂಗಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ನೈಟ್ ಹೊತ್ತು ಹಾಕ್ತಾರೆ. ಇನ್ನು ಕತ್ಲಾಯಿತು, ನಾವು ಕೂಡ ಮನೆಗೆ ಕಾರ್ನಲ್ಲಿ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವಿಡಿಯೋ ಏನಾದರೂ ನೋಡಬೇಕು ಅಂದರೆ